ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೇವಲ 2 ದಿನಗಳಲ್ಲಿ ನಡೆಯುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 2026-27ನೇ ಶೈಕ್ಷಣಿಕ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ, ಮೊದಲ ಪ್ರಶ್ನೆ ನೋಡೋಣ. ಇದು ಇವತ್ತು ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನೊಂದು ಸಸ್ಯ, ನನ್ನನ್ನು ಮುಟ್ಟಬೇಡಿ, ಮುಟ್ಟಿದರೆ ನಾನು ನನ್ನ ಎಲೆಗಳನ್ನು ಮುದುರಿಕೊಳ್ಳುತ್ತೇನೆ, ಹಾಗಾದರೆ ಜೀವಿಗಳ ಈ ಗುಣವನ್ನು ನಾನು ಪ್ರತಿನಿಧಿಸುತ್ತೇನೆ. ಇಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ, ಚಲನೆ, ವಿಸರ್ಜನೆ, ಸಂತಾನೋತ್ಪತ್ತಿ ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ಇದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಸೂಚಿಸುವಂತಹ ಇದೊಂದು ರೂಲ್ ಆಗಿದೆ ಅಂತ ಹೇಳ್ಬೋದು, ಅಥವಾ ಗುಣ ಆಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಪ್ರಶ್ನೆ ನೋಡೋಣ. ಲೋಲಕದ ಚಲನೆಯು ಈ ಚಲನೆಗೆ ಉದಾಹರಣೆಯಾಗಿದೆ. ಭ್ರಮಣ ಚಲನೆ, ವಕ್ರ ಚಲನೆ, ಆಂದೋಲನ ಚಲನೆ, ವೃತ್ತೀಯ ಚಲನೆ ಅಂತ ಇದೆ. ಇದು ಆಂದೋಲನ ಚಲನೆ ಆಗಿದೆ. ಇನ್ನು ಮೂರನೇ ಪ್ರಶ್ನೆ ನೋಡ್ಬೋದು. ನೀರಿನಲ್ಲಿ ಇರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ. ನೋಡಿ, ನೀರು ಅಂದಾಗ H2O ಅಂತ ಹೇಳ್ತೀವಿ. H ಹೈಡ್ರೋಜನ್ 2 ಪ್ರಮಾಣ ಮತ್ತು ಆಕ್ಸಿಜನ್ 1 ಪ್ರಮಾಣ. ಬಟ್ ಇಲ್ಲಿ ಕ್ವಶನ್ ಕೇಳಿರೋದು ಮೊದಲಿಗೆ ಆಕ್ಸಿಜನ್ ಕೇಳಿದ್ದಾರೆ. ಸೊ ಆಕ್ಸಿಜನ್ 1 ಪ್ರಮಾಣ, ಹೈಡ್ರೋಜನ್ 2 ಪ್ರಮಾಣ. ಸೊ ಇಲ್ಲಿ ಈ ಆಪ್ಷನ್ ಆಗುತ್ತೆ. ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯ. ಇಲ್ಲಿ ನಿಂಬೆ, ಗೋಧಿ, ಕಿತ್ತಳೆ, ಕಬ್ಬು ಅಂತ ಇದೆ. ಇಲ್ಲಿ ಒಂದು ವರ್ಷ ಅಥವಾ ಒಂದು ಋತು ಮಾತ್ರ ಹೇಳಿದ್ದಾರೆ. ಈ ನಿಂಬೆ ಆಗಿರ್ಬೋದು ಮತ್ತು ಕಿತ್ತಳೆ, ಇವು ಕಬ್ಬು, ಇವೆಲ್ಲವೂ ಕೂಡ 1 ವರ್ಷಕ್ಕಿಂತ ಹೆಚ್ಚು ಕಾಲ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ನಾಶವಾಗುವ ಸಸ್ಯಗಳು. ಆದರೆ ಗೋಧಿ ಮಾತ್ರ ಕೇವಲ ಒಂದು ಋತು ಅಥವಾ ಒಂದು ವರ್ಷದ ಅವಧಿಯಲ್ಲಿ ಮಾತ್ರ ಇರುವಂತಹ ಸಸ್ಯಗಳು. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವ ಶಕ್ತಿ ಅಯಸ್ಕಾಂತ ಶಕ್ತಿ, ವಿದ್ಯುತ್ ಶಕ್ತಿ, ಜೈವಿಕ ಶಕ್ತಿ, ರಾಸಾಯನಿಕ ಶಕ್ತಿ ಅಂತಿದೆ. ಇಲ್ಲಿ ಅದು ವಿದ್ಯುತ್ ಶಕ್ತಿ ಆಗಿದೆ. ತಮ್ಮ ಆಹಾರಕ್ಕಾಗಿ ಸಸ್ಯಗಳು ಮತ್ತು ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರುವ ಪ್ರಾಣಿಗಳನ್ನು ಹೀಗೆನ್ನುವರು. ಸ್ವಪೋಷಕಗಳು, ಬಳ್ಳಿಗಳು, ವಾರ್ಷಿಕ ಸಸ್ಯಗಳು, ಪರಪೋಷಕಗಳು ಅಂತಿದೆ. ಇಲ್ಲಿ ಆನ್ಸರ್ ಪರಪೋಷಕಗಳು. ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಕಟ್ಟಡಗಳು, ಮನೆಗಳು, ಕಾಡುಗಳು, ಕಾರ್ಖಾನೆಗಳು ಅಂತಿದೆ. ಇಲ್ಲಿ ಪ್ರಮುಖ ಕಾರಣ ಯಾವುದಂದರೆ ಇಲ್ಲಿ ಕಾರ್ಖಾನೆಗಳು. ಡಿ ಆಪ್ಷನ್ ಆಗುತ್ತದೆ. ಪಗಡೆ, ಚೆಸ್, ಕಣ್ಣಾಮುಚ್ಚಾಲೆ, ಕೇರಂ ಇವುಗಳಲ್ಲಿ ಗುಂಪಿಗೆ ಸೇರದ ಆಟ. ಇಲ್ಲಿ ಪಗಡೆ ಮತ್ತು ಇಲ್ಲಿ ಚೆಸ್ ಆಗಿರ್ಬೋದು ಅಥವಾ ಇಲ್ಲಿ ಕೇರಂ ಕೇವಲ ಇಬ್ಬರು ಇಲ್ಲಿ ಆಟ ಆಡಲಿಕ್ಕೆ ಸಾಕಾಗುತ್ತದೆ. ಆದರೆ ಇಲ್ಲಿ ಕಣ್ಣಾಮುಚ್ಚಾಲೆ ಆಡಲಿಕ್ಕೆ ಸಾಕಷ್ಟು ಜನ ಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಕಣ್ಣಾಮುಚ್ಚಾಲೆ ಆಗುತ್ತದೆ, ಸಿ ಆಪ್ಷನ್. ನೆಕ್ಸ್ಟು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ. ಇಲ್ಲಿ ನೋಡ್ಬೋದು ಇರಳುಗಣ್ಣು, ರಿಕೆಟ್ಸ್, ಬೇರಿ ಸ್ಕರ್ವಿ ಅಂತ ಇದೆ. ಇಲ್ಲಿ ಆನ್ಸರ್ ಸ್ಕರ್ವಿ ಆಗುತ್ತದೆ, ಡಿ ಆಪ್ಷನ್. ಹರಿಯುತ್ತಿರುವ ನೀರು ಈ ಶಕ್ತಿಯನ್ನು ಹೊಂದಿರುತ್ತದೆ. ಪ್ರಚನ ಶಕ್ತಿ, ಶಾಖ ಶಕ್ತಿ, ಸ್ಥಳಾಂತರ ಶಕ್ತಿ, ಚಲನ ಶಕ್ತಿ ಅಂತಿದೆ. ಇಲ್ಲಿ ಸಂಗ್ರಹಿಸಿಟ್ಟಂತಹ ಶಕ್ತಿ ಪ್ರಚನ ಶಕ್ತಿ ಆಗುತ್ತದೆ. ಹರಿಯುತ್ತಿರುವಂತಹ ನೀರು ಚಲನ ಶಕ್ತಿ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ಗಳ ಅನುಪಾತ ಕ್ರಮವಾಗಿ ಇಲ್ಲಿ ನೋಡ್ಬೋದು 1:1:1:1, 1:2:1. ಇಲ್ಲಿ 2:1:1:2, 4.5:9:1 ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ 1:2:1 ಅಂದರೆ ಇಲ್ಲಿ ಕಾರ್ಬನ್ 1 ಅನುಪಾತ ಇರ್ತದೆ. ನೆಕ್ಸ್ಟು ಹೈಡ್ರೋಜನ್ 2 ಪ್ರಮಾಣ ಅಂದರೆ CH2, ನೆಕ್ಸ್ಟು ಆಕ್ಸಿಜನ್ ಈ ರೀತಿ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಗಾಢ ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ಯುರೇನಸ್, ಗುರು, ನೆಪ್ಚೂನ್, ಶುಕ್ರ ಅಂತಿದೆ. ಇಲ್ಲಿ ಯುರೇನಸ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಎಕ್ಸ್ ಮತ್ತು ವಾಯ್ ಮಾದರಿಗಳಲ್ಲಿ ವಿಭಕ್ತ ಕುಟುಂಬವನ್ನು ಸೂಚಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ತಂದೆ, ಮಗ, ತಾಯಿ, ಮಗಳು ಮಾತ್ರ ಇದೆ. ಇಲ್ಲಿ ನೋಡ್ಬೋದು ಮಗ, ತಂದೆ, ತಾತ, ಮಗಳು, ತಾಯಿ, ಅಜ್ಜಿ ಇದೆ. ಸೊ ಇದು ಒಂದು ಅವಿಭಕ್ತ ಕುಟುಂಬ, ಇದು ವಿಭಕ್ತ ಕುಟುಂಬ. ಇದು ಮಾದರಿ ಎಕ್ಸ್ ಇದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಇನ್ನು ಮೊಟ್ಟೆ, ಹಳದಿ ಭಾಗ, ಕಡಲೆಕಾಯಿ, ಬೆಣ್ಣೆ ಇವುಗಳಲ್ಲಿರುವ ಆಹಾರದ ಘಟಕ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್, ಖನಿಜಗಳಂತಿದೆ. ಇಲ್ಲಿ ಆನ್ಸರ್ ಪ್ರೋಟೀನ್ ಆಗಿದೆ. ಇನ್ನು ನೆಕ್ಸ್ಟ್ ಮೊಟ್ಟೆಗಳನ್ನು ಇಡುವ ಪ್ರಾಣಿಗಳ ಗುಂಪು ಪಕ್ಷಿಗಳು, ಬಾವಲಿಗಳು, ಸಿಂಹಗಳು, ಆಸ್ಟ್ರಿಚ್ ಪಕ್ಷಿಗಳು, ಹಾವುಗಳು, ಆಮೆಗಳು, ಹಲ್ಲಿಗಳು, ಇಲಿಗಳು, ಪಕ್ಷಿಗಳು, ಹಾವುಗಳು, ಹಲ್ಲಿಗಳು ಮತ್ತು ಕೊನೆಯ ಆಪ್ಷನ್ ಕೋತಿಗಳು, ನೀಲಿ, ತಿಮಿಂಗಲ, ಹಾವುಗಳು, ಹಲ್ಲಿಗಳಂತಿದೆ. ಇಲ್ಲಿ ಎಲ್ಲ ರೀತಿಯ ಪಕ್ಷಿಗಳು ಮತ್ತು ಹಾವುಗಳು ಅಥವಾ ಸರೀಸೃಪಗಳಂತ ಏನು ಹೇಳ್ತೀವಿ ಅವೆಲ್ಲವೂ ಕೂಡ ಬರ್ತವೆ. ಸೊ ಇಲ್ಲಿ ಪಕ್ಷಿಗಳು, ಹಾವುಗಳು, ಆಮೆಗಳು, ಹಲ್ಲಿಗಳು ಇದು ಏನು ಅಂದರೆ ಮೊಟ್ಟೆಗಳನ್ನು ಇಡುವಂತಹ ಪ್ರಾಣಿಗಳು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ.
ಇನ್ನು ಕಡೆಯ ಪ್ರಶ್ನೆ, ಕೃಷಿಯಲ್ಲಿ ಮಣ್ಣನ್ನು ಮಗುಚುವುದು ಮತ್ತು ಹಾಗೂ ಸಡಿಲಗೊಳಿಸುವ ಪ್ರಕ್ರಿಯೆ ಹೀಗೆನ್ನುತ್ತಾರೆ. ಬಿತ್ತುವುದು, ಗೊಬ್ಬರ ಹಾಕುವುದು, ಉಳುವುದು, ಬೆಳೆ ಕೊಯ್ಲು ಅಂತಿದೆ. ಇದಕ್ಕೆ ನಾವೇನಂತಂದ್ರೆ ಉಳುಮೆ ಮಾಡುವುದು ಅಂತ ಹೇಳ್ತೀವಿ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಗಣಿತ ವಿಷಯ ನೋಡೋಣ. ಇಲ್ಲಿ 50, 2 ಮತ್ತು 1ರ ಗುಣಲಬ್ಧ. ಇಲ್ಲಿ 52 100, 101 100. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಬಿ ಆಪ್ಷನ್ ಆಗುತ್ತದೆ. 44ರನ್ನು 2ರಿಂದ ಭಾಗಿಸಿದಾಗ ಬರುವ ಶೇಷ ನೋಡ್ಬೋದು. ಇಲ್ಲಿ ತಿಳಿಸೋದಾದರೆ 44ಕ್ಕೆ 2ರಿಂದ 2 2 4, 2 2 4. ಸೊ ಶೇಷ 0 ಉಳಿಯುತ್ತದೆ. ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಶೈಲಾಳು 1123 ಮಿಠಾಯಿಗಳನ್ನು ತನ್ನ 25 ಜನ ಗೆಳತಿಯರಿಗೆ ಸಮವಾಗಿ ಹಂಚುತ್ತಾಳೆ. ನಂತರ ಅವಳ ಬಳಿ 23 ಮಿಠಾಯಿಗಳು ಉಳಿದರೆ ಪ್ರತಿಯೊಬ್ಬರಿಗೂ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಂದಿದ್ದಾರೆ. ನೋಡ್ಬೋದು, ಇಲ್ಲಿ 1123ಕ್ಕೆ ನಾವಿಲ್ಲಿ 25ರಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡೋಣ, 25 4 100 ಆಯಿತು. ಇನ್ನು ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? ಹಾಗಾದರೆ ಇಲ್ಲಿ 12 ಉಳಿತು. 12 ಅಂದರೆ ಇಲ್ಲಿ 123 ಉಳಿತು. ಮತ್ತು 25 4 100 ಆಯಿತು. ಸೊ ಇಲ್ಲಿ 44 ವಿದ್ಯಾರ್ಥಿಗಳಿಗೆ ಹಂಚಿದ್ದಾರೆ ಅಂತ ತಾವು ಅನ್ಕೋಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, 1 + 3 + 5 + 7 + 9 + 11 ಇದರ ಮೊತ್ತ ಅಂದಿದ್ದಾರೆ. ನೋಡಿ, 11 9 20, 27 5 32, 32 3 35, 36 ಆಯಿತು. ಸೊ 36ನ್ನು ಇಲ್ಲಿ ಗುಣಾಕಾರ ಮಾಡಿದರೆ 27 3 ಆಗೋದಿಲ್ಲ, 9 2 18 ಆಗುತ್ತೆ, 18 2 36. ಇನ್ನು ಲಂಬಕೋನದ ಅಳತೆ ಎಷ್ಟಿರುತ್ತೆ? 180 - 2, 180 / 2, 180 + 2, 180 × 2. ಲಂಬಕೋನ ಅಂದ್ರಾಗ ಎಷ್ಟಾಗುತ್ತೆ? ಅದು 90 ಡಿಗ್ರಿ. ಹಾಗಾದರೆ 90 ಡಿಗ್ರಿ ಅಂದರೆ ಇದನ್ನು 2ರಿಂದ 2 1 2 2 90. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಒಂದು ಚೌಕಾಕಾರದ ಮೈದಾನದ ಉದ್ದವು 25 ಮೀಟರ್. ಹಾಗಾದರೆ ಅದರ ಸುತ್ತಳತೆ ನೋಡಿ. ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ a². ಇಲ್ಲಿ 25ನ್ನು 25ರಲ್ಲಿ ನಾವು ಭಾಗಿಸಿದರೆ 25 × 25 25 25 625 ಮೀಟರ್. ಇನ್ನು ಇಲ್ಲಿ ನೋಡ್ಬೋದು 0.27 ಇದರ ಭಿನ್ನರಾಶಿ ರೂಪ. ನೋಡ್ಬೋದು, ಇಲ್ಲಿ 0 ಆದಮೇಲೆ ಬಿಂದು ಬಂದಿದೆ. ಬಿಂದು, ದಶಾಂಶ, ಶತಾಂಶ ಅಂದರೆ ಇಲ್ಲಿ 100 ಬರುತ್ತೆ. ಇಲ್ಲಿ 27 100ನೇ 27. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 20:20ಕ್ಕೆ ಸಮನಾದ ಸಮಯ. ನೋಡಿರಿ, 20:20 ಅಂತ ಹೇಳಿದಾರಲ್ಲ, ಅದಕ್ಕೆ ನೀವು 12ರಿಂದ ಮೈನಸ್ ಮಾಡಬೇಕು. ಇಲ್ಲಿ ನೋಡ್ರಿ, 20ಕ್ಕೆ 20 ಇಲ್ಲಿ 8 ಬರ್ತದೆ. ಸೊ 8 20 ಆಯಿತು. ಅದನ್ನು PM ಅಲ್ಲಿ ಇಡಬೇಕು. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಸಿಲಿಂಡರ್ನಲ್ಲಿರುವ ಅಂಚುಗಳ ಸಂಖ್ಯೆ ಅಂದಿದ್ದಾರೆ 21 12 8 0 ಅಂತಿದೆ. ಇದು ಸಿಲಿಂಡರ್ನಲ್ಲಿರುವಂಥ ಅಂಚುಗಳು 2 ವೃತ್ತಾಕಾರದ ಅಥವಾ ಏನು ಅಂಚುಗಳಿದಾವು. ಹಾಗಾಗಿ ಇಲ್ಲಿ ಆಪ್ಷನ್ ಇಲ್ಲಿ ಯಾವುದು ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು, ಧಾರವಾಡದಿಂದ ಒಂದು ಬಸ್ಸು 20:30 ಗಂಟೆಗೆ ಹೊರಟು ಮೈಸೂರನ್ನು ಮರುದಿನ 7:25 ಗಂಟೆಗೆ ತಲುಪಿತು. ಹಾಗಾದರೆ ಬಸ್ಸು ಧಾರವಾಡದಿಂದ ಮೈಸೂರಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ 20:30 ಅಂತಿದೆಯಲ್ಲ, ಅಂದರೆ ಇದು ತಾವು ಗಮನಿಸಬೇಕು. 20:30 ಅಂದರೆ ಇದು 8:30 PM. ಸೊ ಇದು ಮರುದಿನ ಬೆಳಗ್ಗೆ 7:25 ಗಂಟೆಗೆ ತಲುಪಿತು ಅಂತ ಹೇಳಿದ್ದಾರೆ. 7:25 ಅಂದಾಗ ಇಲ್ಲಿ ನೋಡ್ಬೋದು, ರಾತ್ರಿ 8:30ರಿಂದ ನೋಡ್ಬೋದು 9:30, ಅದೇ ರೀತಿ 9:30 ಮತ್ತು 10:30 ಈ ರೀತಿ ನೀವು ಲೆಕ್ಕ ಹಾಕೋತ ಹೋಗಬೇಕು. 9:30, 10:30, 11:30, 12:30 ಮತ್ತು 1:30, 2:30, 3:30, 4:30, ಅದೇ ರೀತಿ 5:30, 6:30. ಈಗ 7:25ಕ್ಕೆ ಹೋಗ್ತದೆ ಅದು. ಇದು ನೋಡ್ಬೋದು, ಅವ್ರು ಹೇಳಿದ್ದು 8:30ಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ 1 ಗಂಟೆ 2 3 4 5 6 7 8 9 10 ಗಂಟೆ ಆಯಿತು 6:30ಕ್ಕೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 7:25ಕ್ಕೆ ಹೋಗ್ತದೆ. ಅಂದರೆ ಇನ್ನೂ 5 ನಿಮಿಷ ಕಡಿಮೆ ಇದೆ ಅಂತ ಅರ್ಥ. ಸೊ ಇಲ್ಲಿ ನೆನಪಿಟ್ಕೊಡ್ರಿ, 1 2 3 4 5 6 7 8 9 10 11. ಸೊ ಇಲ್ಲಿ 11 ಗಂಟೆ ಆಗ್ತದೆ. ಹಾಗಾದರೆ 11 ಗಂಟೆ ಆಗಲಿಕ್ಕೆ 5 ನಿಮಿಷ ಕಡಿಮೆ ಇದೆ. ಸೊ ಇಲ್ಲಿ 10:55. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ. ಇಲ್ಲಿ ಸಮಮಿತಿ ಅಂದಾಗ
ಒಂದು ರೇಖೆಯನ್ನು ಹೊಡೆದಾಗ ಎರಡೂ ಕಡೆನೂ ಕೂಡ ಸಮನಾದ ಭಾಗಗಳು ಬರಬೇಕು, ಸಮನಾದ ಚಿತ್ರಗಳು ಬರಬೇಕಾಗುತ್ತದೆ. ಅಂತಹ ಅಕ್ಷರವನ್ನು ಎಳಿಬೇಕಾಗುತ್ತದೆ. ತಮಗೆ ತಿಳಿಸುವುದಾದರೆ ಇಲ್ಲಿ ನೋಡ್ಬೋದು, ಈಗ ಎ ಅಕ್ಷರ ಇದೆ ಅಂದಾಗ ಈ ರೀತಿ ಎ ಇದೆ ಅಂದರೆ ಇಲ್ಲಿ ನಾವು ಎರಡು ಭಾಗವನ್ನು ಮಾಡ್ಬೋದು ನೀಟಾಗಿ. ಈ ರೀತಿ ಈ ಕಡೆ ಭಾಗನೂ ಕೂಡ ಸೇಮ್ ಇದೆ, ಈ ಕಡೆ ಭಾಗನೂ ಕೂಡ ಸೇಮ್ ಇರುತ್ತೆ. ಹಾಗಾಗಿ ಇಲ್ಲಿ ಯಾವ ಅಕ್ಷರ ಬರುತ್ತೆ ಅಂದರೆ ಇಲ್ಲಿ ಎ ಅಕ್ಷರ ಬರುತ್ತದೆ. ಕೆಳಗಿನವುಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನು 9ನೇ 5 ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸುವ ಚಿತ್ರ. 9 ಭಾಗದಲ್ಲಿ 5 ಭಾಗಕ್ಕೆ ಬಣ್ಣ ಹಚ್ಚಿರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ 4 ಭಾಗ ಇದೆ, ಇಲ್ಲಿ 3 ಭಾಗ ಇದೆ, ಇಲ್ಲಿ 5 ಭಾಗ ಇದೆ, ಇಲ್ಲಿ 6 ಭಾಗ ಇದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 5 ಅಂಕಿಯ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತ. ಇಲ್ಲಿ ನೋಡ್ಬೋದು 5 ಅಂಕಿದು 99,999ಕ್ಕೆ, ಇಲ್ಲಿ ಚಿಕ್ಕದಂತ ಹೇಳಿದರೆ 10,000. ಸೊ ಇಲ್ಲಿ 9 9 9 9, ಇಲ್ಲಿ 9 1 10 ನೋಡ್ಬೋದು. ಇಲ್ಲಿ ಬಿಡಿ 10 100 1000 10,000 ಲಕ್ಷ 1,09,999. ಇಲ್ಲಿ ನೋಡ್ಬೋದು 1,09,999 ಎ ಆಪ್ಷನ್ ಆಗುತ್ತದೆ. ಇನ್ನು ಆಯತಘನವನ್ನು ಸೂಚಿಸುವ ರೇಖಾಕೃತಿಯ ಚಿತ್ರ ಯಾವುದು ಅಂದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಯಾವುದೇ ಧನಾತ್ಮಕ ಸಂಖ್ಯೆ ಕನಿಷ್ಠ ಅಪವರ್ತನ 1. ಇನ್ನು 72ನೇ 24 ಸರಳ ರೂಪ ಅಂತ ಹೇಳಿದಾರಲ್ಲ, ಅದನ್ನು ಹೆಂಗಂದರೆ ನೋಡ್ಬೋದು 72 24 ಅಂತಿದೆ. ಇಲ್ಲಿ 24 1 24 24 3 72. ಸೊ 3ನೇ 1. ಇದು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಆಗಿದೆ.